ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಾ? ಮತಾಂತರ ಆಗಿನ ಅಂತ ಲವ್ ಜಿಹಾದ್ ಮಾಡೋಕ್ಕನ ನೀವು ಇದೆಲ್ಲ ಮಾಡ್ತಾ ಇರೋದು ಕುತಂತ್ರ? ನಿಮ್ಗೆ ಕಣ್ ಕಾಣಿಸಲ್ವಾ ನಿಮಗೆ ಕಾಂಗ್ರೆಸ್ ಅವ್ರಿಗೆ? ಇನ್ನು ಕಣ್ ಕೂರ್ಡ ಕಾಮಾಲೇನಾ ನಿಮಗೆ? ಹೆಂಗ್ರಿ ಬಿಟ್ರಿ ಸ್ಕೂಲ್ ಒಳಗಡೆ ನೀವು ಫ್ಲಾಗ್ ಹಾಯಿಸ್ಟ್ ಮಾಡೋಕ್ಕೆ? ಹೆಂಗೆ ಬಿಟ್ರಿ? ಸ್ಕೂಲ್ ಸೆಂಟ್ರ್ ಪ್ಲೇಸಲ್ಲಿ ಫ್ಲಾಗ್ ಹಾಯಿಸ್ಟು ಸೆಂಟ್ರ್ ಪ್ಲೇಸಲ್ಲಿ ನೀವು ಫ್ಲಾಗ್ ಹಾಯಿಸ್ಟ್ ಮಾಡಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಇವರು ದಿನ ದರ್ಗಾ ಕೂತ್ಕೊಂಡ್ರೆ ಇವರು ಮಸೀದಿ ದಿನ ಕೂತ್ಕೊಂಡು ಮಕ್ಳು ಹೆಂಗ್ರಿ ಪಾಠ ಮಾಡ್ಬೇಕಿಲ್ಲಿ? ಹೆಂಗೆ ಓದಬೇಕು? ಇವ್ರು ಕೂಗೋದು ಅಕ್ಬರ್ ಅಂತ ಕೂಗೋದನ್ನು ನೋಡ್ಬೇಕಾ, ಇಲ್ಲ ಅವ್ರ ಪಾಠ ಅವ್ರು ಓದಬೇಕಾ? ಅವರು ಸೈನ್ಸು ಮ್ಯಾಥ್ಸು ಇವೆಲ್ಲ ಓದೋದು ಬಿಟ್ಟು ಬಿರಿ ಇದೇ ಸೌಂಡ್ ಕೇಳ್ತಾ ಇದ್ದರೆ ಮಕ್ಕಳ ಮೇಲೆ ಮಾನಸಿಕವಾಗಿ ಏನು ಪರಿಣಾಮ ಬೀರ್ತೈತೆ? ಅಂದರೆ ಮತಾಂತರಕ್ಕೆ ನೀವೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀರಾ ಇದರಿಂದ. ವಿಶ್ವೇಶ್ವರಯ್ಯನವರಂಥ ದೇವತಾ ಮನುಷ್ಯ ಓದಿರೋಂಥ ಸ್ಥಳಕ್ಕೆ ಇಷ್ಟು ಅಪಮಾನ ಮಾಡಿರ್ತೀರ ನೀವು. ಈಗ ನಾವು ಹೇಳಿದ್ರಿ ಸುಧಾಕರ್ ಅವರು 15 ದಿನದಿಂದ ಬರಬೇಕು ಅಂತ ಹೇಳಿದ್ರು, ನಾನು ಬರ್ತೀನಿ ಅಂತ ಹೇಳಿದೆ. ಕಾರಣಾಂತರದಿಂದ ಸುಧಾಕರ್ ಅವ್ರದ್ದು ಫೈನಾನ್ಸ್ ಕಮಿಟಿ ಅವರು ಮೆಂಬರ್ ಆಗಿರೋದ್ರಿಂದ ದೆಹಲಿಯಲ್ಲಿ ಅವರು ಬಾಂಬೆಗೆ ಹೋದರು, ಹಣ 1 ವಾರ ಮುಂದೆ ಹಾಕೋಣ ಅಂತ. ಸಾರಿ, ಇವ್ರು ಬರ್ತೀನಿ ಅಂತ ಎಲ್ಲ ಕಾರ್ಯಕರ್ತರಿಗೆಲ್ಲ ಪ್ರಚಾರ ಮಾಡಿದ್ರು, ನಾವು ಬರ್ತಾ ಇದ್ದೀರಿ, ಇಲ್ಲಿ ಶಾಲೆಗೆ ಭೇಟಿ ಮಾಡ್ತೀವಿ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ನೋಡಿ ಇಲ್ಲಿ ವಕ್ಫ್ ಅಂತ ಇದೆ ನೋಡಿ, ಸರ್ಕಾರಿ ಶಾಲೆ ಹಾಂ, ಇಮಿಡಿಯೇಟಾಗಿ 1 ವಾರಕ್ಕೆ ಚೇಂಜ್ ಮಾಡಿದ್ರು. ಒಂದೇ ವಾರಕ್ಕೆ ನಾನು ಬರ್ತೀನಿ ಅಂತ ಗೊತ್ತಾದ ತಕ್ಷಣ ಇದು ವಿರೋಧ ಪಕ್ಷದ ಪವರ್ ಏನನ್ನೋದನ್ನ ಇವತ್ತು ತೋರಿಸಿದ್ರಿ. ಹಾಂ, ವಿರೋಧ ಪಕ್ಷದ ಪವರ್ ಏನನ್ನೋದ ಇವತ್ತು ಗೊತ್ತಾಗ್ತಾ ಇದೆ. ಮೊನ್ನೆ ನಾನು ಶ್ರೀರಂಗಪಟ್ಟಣಕ್ಕೆ ಹೋಗಿದ್ದೆ, ಒಂದು 15 ದಿನದಿದ್ದು. ಅಲ್ಲಿ ಚಿಕ್ಕಮ್ಮನ ದೇವಸ್ಥಾನ 400 ವರ್ಷ ಇತಿಹಾಸ ಇರುವಂಥದ್ದು, ಮಹಾದೇವಪುರ. ಅಲ್ಲಿ ಒಬ್ಬ ಮುಸಲ್ಮಾನ್ ಇಲ್ಲ, ಇಡೀ ಊರಲ್ಲಿ ಜಾಲಾಡದ ಒಬ್ಬ ಮುಸಲ್ಮಾನ್ ಇಲ್ಲ, ಒಂದು ಮಸೀದಿ ಇಲ್ಲ, ಒಂದು ದರ್ಗಾ ಇಲ್ಲ. ಆದರೆ 400 ವರ್ಷದ ಇತಿಹಾಸ ಇರುವಂಥ ಚಿಕ್ಕಮ್ಮನ ದೇವಸ್ಥಾನ, ಅಣ್ಣಮ್ಮ ಅಂತ ನಾವು ಹೆಂಗೆ ಬೆಂಗಳೂರು ಹೇಳ್ತೀರೋ ಚಿಕ್ಕಮ್ಮನ ದೇವಸ್ಥಾನ, ಅದನ್ನು ಪಾಣಿನ ಅವರು ಕಬರ್ಸ್ತಾನ್ ಅಂತ ಬರೆದ್ಬಿಟ್ಟೆ. ಕಬರ್ಸ್ತಾನು ಅಂದರೆ ಮಶಾಣ ಅಂತ ಬರೆದ್ಬಿಟ್ಟವ್ರು. ಕೇಳಿದ್ರೆ ಇಲ್ಲ ಸರ್ ನನಗೆ ಅರ್ಜಿ ಕೊಟ್ಟರು, ವಕ್ಫ್ ಬೋರ್ಡ್ ಅವರು ಅರ್ಜಿ ಕೊಟ್ಟರು, ಇದನ್ನು ಬದಲಾವಣೆ ಮಾಡಿಕೊಡಿ ಅಂತ. ಕಾನೂನು ಹಂಗಿದೆ ಸರ್, ನಾವು ಬದಲಾವಣೆ ಮಾಡಿಕೊಟ್ಟಿದ್ದೀವಿ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ಹಿಂದೂಗಳ ಮುಜರಾಯಿಗೆ, ಸಿಖ್ಖರಿಗೆ, ಜೈನರಿಗೆ, ಬೌದ್ಧರಿಗೆ ಯಾರಿಗೂ ಫೆಸಿಲಿಟಿ ಇಲ್ಲ. ನಮ್ಮ ಮನಮೋಹನ್ ಸಿಂಗ್ ಅವರು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಅವರು ಹೇಳಿದ್ದಾರೆ, ಈ ದೇಶದಲ್ಲಿರೋ ಮಣ್ಣು ಹೊನ್ನು ಎಲ್ಲನೂ ಕೂಡ ಮೊದಲ ಹಕ್ಕಿರೋದು ಮುಸಲ್ಮಾನರಿಗೆ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಈ ಆಸ್ತಿಯನ್ನು ನೀವು ಮಾಡಿದ್ದೀರಲ್ಲ, ಅವ್ರ ಆ್ಯಕ್ಟು ಕೂಡ ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ. ಏನು ಈ ವಕ್ಫ್ ಬೋರ್ಡ್ ಯಾರ್ಯಾರು ಎಲ್ಲೆಲ್ಲಿ ತೋರಿಸ್ತಾ ಅದಕ್ಕೇನು ಕೊಟ್ಟಿದ್ದಾರೆ, ನ್ಯಾಯಾಂಗದ ಒಂದು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು, ಅಂದರೆ ನಮಗೆ ಸಿವಿಲ್ ಕೋರ್ಟ್ ಇದೆಯಲ್ಲ, ಸಿವಿಲ್ ಕೋರ್ಟ್ ಪವರನ್ನು ಕೊಟ್ಟಿರುವಂಥದ್ದು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ ಅವರು. ನಿಮ್ಮ ಮುಜರಾಯಿಲಿ ಯಾಕೆ ಆಗಿಲ್ಲ?